ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಎರಡನ್ನೂ ಉಪಯೋಗಿಸ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಪಲ್ಯ ಮಾಡೋದು ತುಂಬಾ ಸುಲಭ. ಹಾಗೆ ಚಪಾತಿ, ಅಕ್ಕಿ ರೊಟ್ಟಿ ಜೊತೆಗೆ ಕೂಡ ಒಳ್ಳೆ ಕಾಂಬಿನೇಷನು. ಮೊಸರನ್ನ ಇದ್ದರೆ ಅಥವಾ ವೈಟ್ ರೈಸ್ ಇದ್ದರೆ, ಅನ್ನ ಸಾಂಬಾರು, ರಸಮ್, ಅನ್ನ ಏನಿದ್ರು ಕೂಡ ಈ ಪಲ್ಯ ಮಾಡ್ಕೊಳ್ಬೋದು. ಮತ್ತು ಈ ಸೊಪ್ಪು ಸಾಮಾನ್ಯವಾಗಿ ಯಾರೂ ಬಳಸಲ್ಲ. ಸೊಪ್ಪು ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ, ಸೊಪ್ಪಿನಲ್ಲಿ ಕೂಡ ಒಳ್ಳೆ ಪೋಷಕಾಂಶಗಳಿರುತ್ತೆ. ಹಾಗಾಗಿ ಸೊಪ್ಪನ್ನು ವೇಸ್ಟ್ ಮಾಡದೇ ರೀತಿಯಲ್ಲಿ ಬಳಸ್ಕೊಳ್ಬೋದು. ನಾನು ಇಷ್ಟು ಮೂಲಂಗಿ 6 ಮೂಲಂಗಿ ಸೊಪ್ಪಿಗೆ 2 ಮೂಲಂಗಿ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹಣ್ಣಾಗಿರೋಂಥ ಎಲೆನ ಸಪ್ರೇಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೂಲಂಗಿ ಸೊಪ್ಪನ್ನ ಆದಷ್ಟು ತಂದು ದಿವಸನೇ ಉಪಯೋಗಿಸ್ಕೋಬೇಕು. ಮಾರ್ನಿಂಗ್ ಬೇಗ ಕೆಂಪಾಗ್ಬಿಡುತ್ತೆ. ನೀವು ಸೊಪ್ಪು ಬಿಡಿಸ್ಕೋಬೇಕಾದ್ರಷ್ಟೇ ಎಲೆ ಏನಾದ್ರು ಫೋಲ್ಡ್ ಆಗಿದ್ದರೆ ಅದನ್ನು ಅಗಲ ಮಾಡಿ ಒಳಗಡೆ ಹುಳ ಏನಾರು ಇದೆಯಾ ಚೆಕ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗುತ್ತೆ. ಎಲೆ ಬಿಡಿಸೋದ್ರಲ್ಲಿ ಒಂದು ಟೆಕ್ನಿಕ್ ಇದೆ. ಈ ಥರ ಕೆಳಗಡೆಯಿಂದ ನೀವು ಸೊಪ್ಪು ಬಿಡಿಸ್ಕೊಳ್ಳೋಕೆ ಹೋದರೆ ಸೊಪ್ಪು ನೀಟಾಗಿ ಬರೋದಿಲ್ಲ. ಹಾಗಾಗಿ ಮೇಲ್ಗಡೆಯಿಂದ 1-1.5 ಇಂಚಷ್ಟು ಬಿಟ್ಬಿಟ್ಟು ಈ ಥರ ಹೆಬ್ಬೆಳ್ಳಿಂದ ಹಿಡ್ಕೊಂಡು ಕೆಳಗಡೆವರೆಗೂ ನೀವು ಈ ಥರ ಎಳ್ಕೊಂಡ್ರೆ ಎಲೆ ಪೂರ್ತಿ ಎಷ್ಟು ಸೊಪ್ಪಿನ ಭಾಗ ಇದೆ ಅಷ್ಟು ಒಂದೇ ಸಲ ಬರುತ್ತೆ ನಿಮಗೆ. ನೋಡಿ, ಈ ರೀತಿಯಲ್ಲಿ ಹಿಂದೆಗಡೆ ಕಾಂಡ ಏನಿರುತ್ತೆ ಅದು ತುಂಬ ಬಲ್ತಂಗೆ ಸ್ವಲ್ಪ ಸೌಂಡ್ ಬರುತ್ತೆ, ಕರಮ್ ಅಂತೇಳಿ. ಅದು ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಎಲೆ ಚೆನ್ನಾಗಿದೆ ಚೆಕ್ ಮಾಡಿಕೊಂಡು ಹಾಗೆ 1-1.5 ಇಂಚಷ್ಟು ಬಿಟ್ಕೊಂಡು ಈ ಥರ ಸೊಪ್ಪು ಮಾತ್ರ ಕಿತ್ಕೋಬೇಕು. ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಉಪ್ಪಾಕಿ ಸ್ವಲ್ಪ ತೊಳ್ಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಕೊಂಡು ಪಲ್ಯ ಮಾಡ್ಕೋಬೇಕಾಗುತ್ತೆ. ಈ ದಂಟೇನಿದೆ, ಈ ದಂಟಲ್ಲಿ ಕೂಡ ಚಟ್ನಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ಪೂರ್ತಿ ಉಪಯೋಗಿಸ್ಕೊಳ್ಬೋದು ನಾವು. ದಂಟು ಕೂಡ ವೇಸ್ಟ್ ಏನಾಗೋದಿಲ್ಲ. ಈ ದಂಟನ್ನು ಕೂಡ ಸಪ್ರೇಟಾಗಿ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಇಟ್ಕೊಳ್ತಿದ್ದೀನಿ. ಈಗ ಸೊಪ್ಪೆಲ್ಲ ಬಿಡಿಸ್ಕೊಂಡಾಗಿದೆ. ಸೊಪ್ಪನ್ನ ತೊಳೆದಿಲ್ಲ ನಾನು ಇನ್ನೂ. ಸೊಪ್ಪನ್ನ ಸ್ವಲ್ಪ 2 ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ಎಲೆ ಸ್ವಲ್ಪ ಉದ್ದುದ್ದ ಇರೋದ್ರಿಂದ ಪಲ್ಯದಲ್ಲಿ ತುಂಬ ಉದ್ದುದ್ದ ಸಿಗ್ತಾ ಇರುತ್ತೆ. ಹಾಗಾಗಿ ಈ ಥರ ಒಂದು ಸಲ ಕಟ್ ಮಾಡಿಕೊಂಡು ಈಗ ಅಡ್ಡಡ್ಡವಾಗಿ ಒಂದು ಸಲ ಕಟ್ ಮಾಡ್ಕೋಬೇಕಾಗುತ್ತೆ. ಆಗ ಸಣ್ಣ ಸಣ್ಣ ಪೀಸಾಗಿ ನಮಗೆ ಸಿಗುತ್ತೆ. ಇದರಲ್ಲಿ ಒಂಥರ ಸೊಂಕು ಥರ ಇರುತ್ತೆ, ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಮತ್ತು ಇದು ತುಂಬ ಫ್ಲೇವರ್ ಕೂಡ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಈ ನಾನು ಮಾಡ್ತಾರಂಥ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಮೂಲಂಗಿ ಸೊಪ್ಪು ಅಂತ ಅನ್ಸೋದೇ ಇಲ್ಲ ನಿಮಗೆ. ಇದೇ ಟಿಪ್ಸ್. ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮೂಲಂಗಿ ಸೊಪ್ಪನ್ನ ಈ ಥರ ಪ್ರೆಸ್ ಮಾಡಿ ಕೈಯಿಂದ 1-2 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು. 2 ನಿಮಿಷ ಬಿಟ್ಟರೆ ಸಾಕು. ಅದು ಉಪ್ಪು ಹಾಕಿರೋದ್ರಿಂದ ಮೇಲಿರೋದು ಒಂಥರ ಸೊಂಕಿನ ಭಾಗ ಏನಿದೆ ಅದು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಇಲ್ಲಿ ಗೊತ್ತಾಗೋದಿಲ್ಲ ನಿಮಗೆ ಸೊಪ್ಪು ಮೂಲಂಗಿ ಸೊಪ್ಪು ಅಂತೇಳಿ, ಅಷ್ಟು ಚೆನ್ನಾಗಿರುತ್ತೆ. ಈಗ 1 ಲೀಟ್ರಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸೊಪ್ಪನ್ನ ತೊಳ್ಕೊಳ್ತಾ ಇದ್ದೀನಿ. ಇದು ಕೈಯಿಂದ ಎತ್ಕೊಳ್ಳೋಕೆ ಹೋದರೆ ಸಣ್ಣ ಸಣ್ಣ ಪೀಸ್ ಇರೋದ್ರಿಂದ ಅಂಟ್ಕೊಳ್ಳುತ್ತೆ ಕೈಗೆ. ಹಾಗಾಗಿ ಒಂದು ಟೂತ್ ಬೇಷನ್ನಲ್ಲಿ ಈ ಥರ ಸೋರ್ಲು ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಸ್ವಲ್ಪನೂ ವೇಸ್ಟ್ ಆಗದೆ ನೀಟಾಗಿ ಎಲ್ಲ ಸೊಪ್ಪು ಸಿಗುತ್ತೆ. ಈಗ ನೀರನ್ನ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೀರು ಹಿಂಡ್ಬಿಡಿ. ಈಗ ಸೊಪ್ಪನ್ನೆಲ್ಲ ಸ್ವಲ್ಪ ಉಂಡೆ ಥರ ಇರೋದನ್ನ ಸ್ವಲ್ಪ ಬಿಡಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, 6 ಮೂಲಂಗಿಯಿಂದ ಎಷ್ಟು ಸೊಪ್ಪು ಸಿಕ್ಕಿದೆ. ಪ್ರಮಾಣ ತುಂಬಾ ಕಡಿಮೆ ಆಗಿಬಿಡುತ್ತೆ. ನಾನಿಲ್ಲಿ 2 ಮೂಲಂಗಿ ತೊಗೊಂಡಿರೋದ್ರಿಂದ ಮೇಲ್ಗಡೆ ಸಿಪ್ಪೆ ಏನಿದೆ ಅದನ್ನು ತೆಗೆದುಬಿಟ್ಟು ತೊಳ್ಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಮೂಲಂಗಿ ಸಿಪ್ಪೆ ಕೆಲವೊಂದು ಸಲ ತುಂಬ ಸಣ್ಣ ಕಲ್ಲಿರುತ್ತೆ, ಅದು ತಿನ್ನಬೇಕಾದಾಗೆಲ್ಲ ಸ್ವಲ್ಪ ಅಲ್ಲಲ್ಲಿ ಸಿಗುತ್ತೆ. ಹಾಗಾಗಿ ಮೂಲಂಗಿ ಸಿಪ್ಪೆನ ಸ್ವಲ್ಪ ತೆಗೆದುಬಿಟ್ಟು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಆದಷ್ಟು ಸಣ್ಣಗೆ ಹೆಚ್ಚಿ, ಯಾಕೆಂದರೆ ನಾವು ಇದಕ್ಕೆ ನೀರು ಉಪಯೋಗಿಸ್ತಾ ಇಲ್ಲ ಮತ್ತು ಮೇಲು ಕೂಡ ಮುಚ್ಚೋದಿಲ್ಲ, ಹಬೆನೂ ಕೂಡ ಇರೋದಿಲ್ಲ ಇದಕ್ಕೆ. ಕೆಲವೊಂದು ಸಲ ಮೂಲಂಗಿ ಮೇಲು ಮುಚ್ಚಿದ್ರೂ ತುಂಬ ಫ್ಲೇವರ್ ಇದಾಗ್ಬಿಡುತ್ತೆ, ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಇದ್ರ ಮೇಲೆ ಮುಚ್ಚದೆ ಹಾಗೆಯೇ ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ. ಎಳೆ ಮೂಲಂಗಿ ಆದರೆ ನಿಮಗೆ ಒಂದು 5-6 ನಿಮಿಷದೊಳಗಡೆ ಬೆಂದೋಗುತ್ತೆ. ಇದು ನೀರು ಹಾಕೋ ಅವಶ್ಯಕತೆ ಕೂಡ ಇರಲ್ಲ, ಮೂಲಂಗಿನ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಳೆ ಮೂಲಂಗಿ ಇದೆ ಇದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಹಾಗೆ ಹೆಸರುಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಯೂಸ್ ಮಾಡ್ತಾಯಿಲ್ಲ. ಹೆಸರುಬೇಳೆನೇ 2-3 ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ 1 ಗೆಡ್ಡೆಯಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಡ ಅಂದರೆ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ಈಗ ಹೆಚ್ಚಿರೋಂಥ ಮೂಲಂಗಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ಮೂಲಂಗಿ ಹಾಕ್ಕೊಳ್ಳಿ. ಮೂಲಂಗಿ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಯಾಕೆಂದರೆ ಮತ್ತೆ ನಾವು ಮೂಲಂಗಿ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ. ಸೊಪ್ಪು ಮೂಲಂಗಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಮಾತ್ರ ಪ್ಲೇಟ್ ಮುಚ್ಚಬಾರ್ದು, ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕಾಗುತ್ತೆ. ಮೂಲಂಗಿ ಸೊಪ್ಪಿಗೆ ನಾವು ಉಪ್ಪು ಹಾಕಿದ್ದೀವಿ, ತೊಳೆದ್ರೂ ಕೂಡ ಉಪ್ಪಿನಂಶ ಇರುತ್ತೆ. ಮೂಲಂಗಿ ಯಾವಾಗೆ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪನ್ನ ಪ್ರಮಾಣ ಕಡಿಮೆ ತೊಗೊಳುತ್ತೆ, ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸಪ್ಪೆನ ಮತ್ತೆ ನಾವು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರ್ವಾಗುತ್ತೆ ಪಲ್ಯ. ಮೂಲಂಗಿ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ. ಅದನ್ನು ನೀರು ಬಿಟ್ಕೊಳ್ಳೋದ್ರಿಂದ ಲೋ ಫ್ಲೇಮ್ನಲ್ಲಿ ಮಾಡ್ತಾಯಿದ್ದೀವಿ, ಉಪ್ಪು ಕೂಡ ಹಾಕಿರೋದ್ರಿಂದ ನಿಮಗೆ 5 ನಿಮಿಷದೊಳಗಡೆ ಇದು ಮೂಲಂಗಿ ಸಿಮ್ಮಲ್ಲೇ ಬೆಂದೋಗುತ್ತೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಮೂಲಂಗಿಗೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ.
ಹಸಿ ಕಾಯಿ ತುರಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 2 ನಿಮಿಷ ಬಿಟ್ಟು ಸರ್ವ್ ಮಾಡಿದ್ರೆ ಪಲ್ಯ ರೆಡಿ ಆಗಿದೆ. ನಾನು ಇದನ್ನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪನ್ನ ಆದಷ್ಟು ವೇಸ್ಟ್ ಮಾಡಬೇಡಿ. ಅಕಸ್ಮಾತ್ ನೀವು ಒಂದು ಮೂಲಂಗಿ ತಂದು ಮೂಲಂಗಿ ಸೊಪ್ಪು ಸ್ವಲ್ಪನೇ ಇದೆ ಅಂದರೂ ಕೂಡ ಮೂಲಂಗಿ ಜೊತೆನೇ ಹಾಕೊಂಡು ಅದನ್ನು ಬೇಳೆ ಸರ್ವ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.